ಇದ್ದಾಬದ್ದ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲವನ್ನು ಕೂಡ ಬ್ಲಾಕ್ ಮಾಡ್ತಾ ಇದ್ದಾರೆ. ಮತ್ತೊಂದು ನೆನಪಲ್ಲಿ ಇಟ್ಕೊಳ್ರಿ, ಎಲ್ಲವನ್ನು ಕೂಡ ಅನುಭವಿಸಿ ಬಂದವರು ನಾವು. ಇದರ ಸತ್ಯ ಹೊರಗೆ ತೆಗೆಯದೆ ಬಿಡ್ತೀವ? ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರ್ ಪೇಜ್. ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಧರ್ಮಸ್ಥಳ SIT ಏನಾಯ್ತು, ಸೌಜನ್ಯ ಪ್ರಕರಣ ಏನಾಯ್ತು, ಯಾಕೆ ಅಪ್ಡೇಟ್ ಅನ್ನು ಕೊಡ್ತಾ ಇಲ್ಲ ಅಂತೇಳಿ. ಎಲ್ಲಾನು ಕೂಡ ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಇಂದ ಆರ್ಡರ್ ಬರಬೇಕಾಗಿದೆ. ಆರ್ಡರ್ ಬಂದ ನಂತರ ಎಲ್ಲ ಅಪ್ಡೇಟ್ ಅನ್ನು ಖಂಡಿತವಾಗ್ಲೂ ಕೊಡ್ತಾ ಹೋಗ್ತೀನಿ. ಅದು ಕೇಳಿದಕ್ಕೋಸ್ಕರ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತೇಳಿ ಹೇಳ್ತಾ ಹೋಗ್ತೀನಿ ನಿಮಗೆ. SIT ಪ್ರಕರಣ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಫೈನಲ್ ರಿಪೋರ್ಟ್ ಹಾಕಿದೆ ಅಂತೇಳಿ SIT ಅವರು ಆಲ್ರೆಡಿ ಹೇಳಿದ್ದಾರೆ. ಏನು ನವೆಂಬರ್ಗೂ ಡಿಸೆಂಬರ್ಗೂ ಏನು ನಾವು ಫೈನಲ್ ರಿಪೋರ್ಟ್ ಅನ್ನು ಹಾಕಿದ್ದೀವಿ, ನಂತರ ಜುಲೈಯಲ್ಲಿ ಏನು ಹಾಕಿದ್ದೀವಿ ನಾವು, ಅದು FSL ರಿಪೋರ್ಟ್ ಅನ್ನುವಂತಹ ವಿಚಾರದಲ್ಲೂ ಕೂಡ SIT ಪರ ವಕೀಲರು ಹೈಕೋರ್ಟ್ ಅಲ್ಲಿ ಹೇಳಿರುವಂತ. ಈಗ 29/8/2026ಕ್ಕೆ ಒಂದು ಆರ್ಗ್ಯುಮೆಂಟ್ ಕೂಡ ಇದೆ. ಆ ಟೈಮ್ ಅಲ್ಲಿ ಗೊತ್ತಾಗಬೇಕಾಗಿದೆ ಇದು ಫೈನಲ್ ರಿಪೋರ್ಟಾ ಅಲ್ವಾ ಅಂತೇಳಿ. SIT ಅವರು ಏನ್ ಹೇಳ್ತಾರೆ ಅಂತೇಳಿ. 29/8/2026ಕ್ಕೆ ಯಾವ ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ, ಗಿರೀಶ್ ಮಟ್ಟನ್ ಅವರು, ವಿಠಲ್ ಗೌಡ್ರು, ಜಯಂತ್ ಜಿ ಇವರೆಲ್ಲನೂ ಕೂಡ ಇನ್ವೆಸ್ಟಿಗೇಷನ್ ಆದ ನಂತರನೂ ಕೂಡ ಮತ್ತೊಂದು ನೋಟಿಸ್ ಅನ್ನು ಕೂಡ SIT ಅವರು ಕೊಡ್ತಾರೆ. ನೀವು ಇನ್ವೆಸ್ಟಿಗೇಷನ್ಗೆ ಹಾಜರಾಗಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಬಂಧಿಸ್ತೀವಿ ಅನ್ನುವಂಥ ವಿಚಾರದಲ್ಲಿ ಇದನ್ನು ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ. ಬಾಲನ್ ರವರು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ನಾವು ಇನ್ವೆಸ್ಟಿಗೇಷನ್ಗೆ ಸಹಕರಿಸಿದ್ವಿ, ಮತ್ತೆ ಕೂಡ ಈ ರೀತಿಯಾಗಿ ನೋಟಿಸ್ ಕೊಟ್ಟು ಬರಲಿಲ್ಲ ಅಂತ ಹೇಳಿದ್ರೆ ಬಂಧಿಸ್ತಾರೆ ಅಂತೇಳಿ ಹೇಳ್ತಾರೆ ಅನ್ನುವಂಥ ವಿಚಾರದಲ್ಲಿ ಅದಕ್ಕೆ ಸ್ಟೇ ಕೂಡ ಸಿಕ್ಕಿದೆ. ಆ ನಂತರದಲ್ಲಿ ಬೆಳ್ತಂಗಡಿ ಕೋರ್ಟಿಗೆ ಒಂದು SIT ಅವರು ಅರ್ಜಿಯನ್ನು ಕೂಡ ಹಾಕ್ತಾರೆ 215ನ ಅಡಿಯಲ್ಲಿ. ಸೊ ಇವರನ್ನು ಆರೋಪಿಯನ್ನಾಗಿ ಮಾಡಬೇಕು, ಸೊ ಇವರ ಎನ್ಕ್ವೈರಿ ಮಾಡಬೇಕು, ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ ಬೆಳ್ತಂಗಡಿ ಕೋರ್ಟಿಗೆ ಅಪ್ಲಿಕೇಶನ್ ಅನ್ನು ಕೂಡ ಹಾಕ್ತಾರೆ 215ನ ಅಡಿಯಲ್ಲಿ. ಸೊ ಆಗ ಬೆಳ್ತಂಗಡಿ ಕೋರ್ಟ್ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ಆದ್ಮೇಲೆ ನೀವು ಬನ್ನಿ, ನಂತರದಲ್ಲಿ ತೀರ್ಮಾನ ಮಾಡೋಣ ಅಂತ. ಸೊ ಈಗ ಚಾರ್ಜ್ ಶೀಟ್ ಆಗಿದೆ ಅಂತೇಳಿ SIT ಅವರು ಹೇಳ್ತಾ ಇದ್ದಾರೆ. 29 ತಾರೀಕಿಗೆ ಅದೇ ಆರ್ಗ್ಯುಮೆಂಟ್ ಕೂಡ ಇದೆ. SIT ಅವರು ಏನು ಹೇಳ್ತಾರೆ, ಕೋರ್ಟ್ ಏನು ಹೇಳುತ್ತೆ, ಫೈನಲ್ ರಿಪೋರ್ಟ್ ಆಗಿದೆಯಾ ಅಥವಾ ಒಂದಷ್ಟು ರಿಪೋರ್ಟ್ ಇನ್ನೂ ಬರೋಕೆ ಇದೆಯಾ ಅಂಥೇಳಿ ಕಾದು ಕೂಡ ನೋಡಬೇಕಾಗಿದೆ. ಈಗ SIT ಅವರು ಸಲ್ಲಿಸಿರುವಂಥ ರಿಪೋರ್ಟ್ ಏನಿದೆ ಅದು 39/2025 ದಾಖಲಾದ ಪ್ರಕರಣ ಚಿನ್ನಯ್ಯನಿಗೆ ಸಂಬಂಧಪಟ್ಟಾಗೆ. ಅದರಲ್ಲಿ ಏನೇನೆಲ್ಲ ಆಯಿತು ಅಂತೇಳಿ ನಿಮಗೆ ಗೊತ್ತಿದೆ. ಮತ್ತೊಮ್ಮೆ ಕ್ವಿಕ್ ಆಗಿ ಹೇಳೋದಾದ್ರೆ, ಚಿನ್ನಯ್ಯ ಬಂದ, ಈ ಥರ ಊತಾಕಿದ್ದೀನಿ ಅಂಥೇಳಿ ಹೇಳಿದ, ಕೋರ್ಟಲ್ಲಿ ಹೋಗಿ 183 ಅಡಿಯಲ್ಲಿ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ಬುರುಡೆ ತಗೊಂಡೋಗಿ ಎಕ್ಸಿಮೇಷನ್ ಕೂಡ ಸ್ಟಾರ್ಟ್ ಆಯಿತು. ನಂತರ ಅವನು ಉಲ್ಟಾ ಹೊಡೆದ ನಂತರ ಮತ್ತೊಂದು 183 ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿದ್ರು. ನಂತರ ಅವನನ್ನು ಫರ್ಜರಿ ಕೇಸಲ್ಲಿ ಜೈಲಿಗೂ ಕೂಡ ಹಾಕಿದ್ರು. 3 ತಿಂಗಳ ನಂತರ ಬೇಲಲ್ಲೂ ಕೂಡ ಬೇಲಲ್ಲಿ ಬಂದ ನಂತರ ಮತ್ತೊಂದು ರಿಟ್ ಅನ್ನು ಹಾಕ್ತಾನೆ ಹೈಕೋರ್ಟ್ಗೆ, ಷಡ್ಯಂತ್ರ ನಡೆದಿದೆ 200 ಕೋಟಿ ರೂಪಾಯಿ ಪ್ರಕಾಶ್ ರಾಜ್ ಅನ್ನುವಂಥ ವಿಚಾರದಲ್ಲಿ. ಆ ನಂತರ ಹೈಕೋರ್ಟಲ್ಲಿ ಅದು ರಮಾ ನಾಗರಾಜ್ ಅವರ ಹೆಸರನ್ನು ಕೂಡ ತೆಗೆದ. ರಮಾ ನಾಗರಾಜ್ ಅವರು ಅದಕ್ಕೆ ಅಬ್ಜೆಕ್ಷನ್ ಅನ್ನು ಕೂಡ ಹಾಕಿದ್ರು, ಯಾವುದೇ ಷಡ್ಯಂತ್ರ ನಡೆದಿಲ್ಲ 200 ಕೋಟಿ ರೂಪಾಯಿದು ಅಂತ ಹೇಳಿ. ಈ ಟೈಮಲ್ಲಿ ಚಿನ್ನಯ್ಯ ಏನೂ ಕೂಡ ಹೇಳಿಲ್ಲ, ಯಾವುದೇ ಸಾಕ್ಷಿಯನ್ನು ಕೂಡ ಕೊಡಲಿಲ್ಲ. 200 ಕೋಟಿ ರೂಪಾಯಿ ಇಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಸಾಕ್ಷಿಯನ್ನು ಕೂಡ ಚಿನ್ನಯ್ಯ ಕೊಡಲಿಲ್ಲ. ಆ ಕೇಸ್ ಅದು ಬಿದ್ದು ಹೋಯಿತು, ಷಡ್ಯಂತ್ರ ಅನ್ನುವಂಥದ್ದು ಅಲ್ಲಿ ಕ್ಲೋಸ್ ಆಯಿತು. ಹೇಳೋದಾದ್ರೆ ತುಂಬಾ ಇದೆ. ಮೀಡಿಯಾಗಳು ಒಂದಷ್ಟು ಹೇಳ್ತಾ ಇತ್ತು, ಕೇರಳದ ನಂಟು ಉಂಟು ಅಥವಾ ಫಾರಿನ್ ಫಂಡ್ ಬಂದಿದೆ ಇವರಿಗೆ, ದೇವಸ್ಥಾನವನ್ನು ಹೊಡೆಯುವಂತ ಹುನ್ನಾರ ಇದು ಅನ್ನುವಂಥ ವಿಚಾರದಲ್ಲಿ ಶಶಿಕಾಂತ್ ಸೆಂಥಿಲ್ ರವರ ಹೆಸರು ಕೂಡ ಬಂದಿತ್ತು. ಶಶಿಕಾಂತ್ ಸೆಂಥಿಲ್ ರವರು ಕೂಡ ಅದಕ್ಕೆ ಉತ್ತರ ಕೊಟ್ಟರು, ಪ್ರಕಾಶ್ ರಾಜ್ ರವರು ಕೂಡ ಉತ್ತರ ಕೊಟ್ಟರು. ಶಶಿಕಾಂತ್ ಸೆಂಥಿಲ್, ಅದು ಅಲ್ಲದೆ ಜನಾರ್ದನ ರೆಡ್ಡಿ ಅವರು ಆರೋಪ ಮಾಡಿದ್ರು ಇದರ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್ ಅಂತೇಳಿ. ಶಶಿಕಾಂತ್ ಸೆಂಥಿಲ್ ಒಂದು ಡೆಫಾಮೇಷನ್, ಕ್ರಿಮಿನಲ್ ಡೆಫಾಮೇಷನ್ ಕೇಸನ್ನು ಕೂಡ ಜನಾರ್ದನ ರೆಡ್ಡಿಯ ಮೇಲೆ ಹಾಕಿದ್ದಾರೆ. ಜನಾರ್ದನ ರೆಡ್ಡಿಗೆ ಸಮನ್ಸ್ ಕೂಡ ಆಗಿದೆ ಈಗ ಆ ಡೆಫಾಮೇಷನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ವಿಚ್ ಮೀನ್ಸ್ ಇಲ್ಲಿ ಎಲ್ಲೂ ಕೂಡ ಯಾವುದೂ ಪ್ರೂವ್ ಮಾಡೋಕೆ ಆಗಿಲ್ಲ. 39/2025 ಪ್ರಕರಣ ಚಿನ್ನಯ್ಯನ ಮೇಲೆ ಇದ್ದಿರುವಂಥದ್ದು. ಚಿನ್ನಯ್ಯನ ಅಡಿಯಲ್ಲಿ ಇದೆಲ್ಲನೂ ಕೂಡ ಬಂತು, ಯಾವುದೂ ಕೂಡ ಪ್ರೂವ್ ಮಾಡೋಕ್ಕಾಗಲೇ ಇಲ್ಲ. ಆ ನಂತರದಲ್ಲಿ SIT ಅವರು ಫೈನಲ್ ರಿಪೋರ್ಟ್ ಅಂತ ಹೇಳಿ ಜುಲೈ 15ಕ್ಕೆ ಸಲ್ಲಿಸಿರುವಂಥದ್ದು. ಅಲ್ಲಿ 2002 ಪುಟದ ವರದಿ, 255 ವಿಟ್ನೆಸ್ ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸ್ಕೆಲಿಟನ್ ಆಗಿರ್ಬೋದು, ಬೋನ್ ಆಗಿರ್ಬೋದು, ಅದರ FSL ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. 4 TBಯ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ UD ಅಯ್ಯಪ್ಪ ಆಗಿರ್ಬೋದು, ಆದಿಶೇಷ ಆಗಿರ್ಬೋದು, ಅದೇ ರೀತಿ ಕೃಷ್ಣಪ್ಪ ಕೋಲಾರದಿಂದ
ಇವರ ಫ್ಯಾಮಿಲಿದ್ದು DNA ಕೂಡ ಮ್ಯಾಚ್ ಆಗಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದಾರೆ. ಈ 3 ಜನರದ್ದು ಆದಿಶೇಷಂದು ID ಕಾರ್ಡ್ ಸಿಕ್ಕಿತ್ತು, ಅಯ್ಯಪ್ಪನವ್ರದ್ದು ಒಂದು ಸ್ಟಿಕ್ ಕೂಡ ಸಿಕ್ಕಿತ್ತು, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ನಂತರದಲ್ಲಿ ಕೃಷ್ಣಪ್ಪ ಅನ್ನುವರದು ಕೂಡ DNA ಮ್ಯಾಚ್ ಆಗಿದೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಈಗ ಅಯ್ಯಪ್ಪ ಆಗಿರ್ಬೋದು, ಆದಿಶೇಷ ಆಗಿರ್ಬೋದು, ಕೃಷ್ಣಪ್ಪ ಆಗಿರ್ಬೋದು, ಇವರು ಬಂಗ್ಲಗುಡ್ಡೆಯಲ್ಲಿ ಸಾಯೋಕೆ ಕಾರಣ ಏನು ಅನ್ನುವಂಥ ವಿಚಾರದಲ್ಲಿ SIT ಅವರು ರಿಪೋರ್ಟ್ ಕೊಟ್ಟಿದ್ದಾರಾ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಈಗ ಮ್ಯಾಚ್ ಆಗಿದೆ, DNA ಮ್ಯಾಚ್ ಆಗಿದೆ, ಅವರ ಬೋನ್ಸ್ಗಳನ್ನೆಲ್ಲ ಕೊಂಡೋಗ್ಬೋದು ಅನ್ನುವಂಥ ವಿಚಾರದಲ್ಲೂ ಕೂಡ ಏನು ನೋಡಿದೆ ನಾನು. ಇವರ ಸಾವಿಗೆ ಕಾರಣ ಏನು, ಯಾತಕ್ಕೋಸ್ಕರ ಬಂದು ಸತ್ರು, ಇದರ ಇನ್ವೆಸ್ಟಿಗೇಷನ್ ನಡೆದಿದ್ಯಾ ಅಂತೇಳಿ. ಯಾಕೆಂತ ಹೇಳಿದ್ರೆ ಬಂಗ್ಲಗುಡ್ಡೆಯಲ್ಲಿ ಬಂದು ಸಾಯೋಕೆ ಕಾರಣ ಏನು, ಅದೇನೋ ಸುಸೈಡ್ ಪಾಯಿಂಟ್ ಅಂತೇಳಿ ಎಲ್ಲೂ ಕೂಡ ಇದುವರೆಗೆ ದಾಖಲು ಆಗ್ಲೇ ಇಲ್ಲ ಬಂಗ್ಲಗುಡ್ಡೆ. ಸೊ ಬಂಗ್ಲಗುಡ್ಡೆಯಲ್ಲಿ ಬಂದು ಸಾಯೋಕೆ ಕಾರಣ ಏನು ಅಂತೇಳಿ ಕೂಡ SIT ರಿಪೋರ್ಟ್ ಸಲ್ಲಿಸಬೇಕಾಗಿದೆ. ಅದು ಸಲ್ಲಿಸಿದ್ಯಾ ಅನ್ನುವಂಥ ವಿಚಾರದಲ್ಲೂ ಕೂಡ ನೋಡಬೇಕಾಗಿದೆ. ಈಗ 7002 ಪುಟದ ವರದಿ ಏನಿದೆ ಅದು ಈಗ ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ಜಯಂತ್ ಟಿ ಆಗಿರ್ಬೋದು, ಮಹೇಶ್ ಶೆಟ್ಟಿ ಆಗಿರ್ಬೋದು, ಯಾರಿಗೂ ಕೂಡ ಆ ವರದಿನೂ ಕೂಡ ಸಿಗಲಿಲ್ಲ. ಟೋಟಲ್ ಆಗಿ ಕನ್ಫ್ಯೂಷನ್ ಇದೆ ಈ ಪ್ರಕರಣದಲ್ಲಿ. ಯಾಕೆಂತ ಹೇಳಿದ್ರೆ ಇದು ಹಿಂದೆಂದೂ ನಡೆದಿಲ್ಲ, ಫಾರ್ ದ ಫಸ್ಟ್ ಟೈಮ್ ಈ ರೀತಿಯಾಗಿ ನಡೆದಿರುವಂಥದ್ದು. ಸೊ ಹಾಗಾಗಿ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇದು ಪ್ರಕರಣ ಯಾವ ರೀತಿಯಾಗಿ ಹೋಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. 29/8/2026 ಒಂದು ಆರ್ಗ್ಯುಮೆಂಟ್ ಇದೆ, ಅದರಲ್ಲಿ ಏನಾಗುತ್ತೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅದಲ್ಲದೆ 74 UDR ಪ್ರಕರಣ ಕೂಡ PIL ಸಲ್ಲಿಸಿರುವಂಥದ್ದು ಕುಸುಮಾವತಿ ಅವರು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತೇಳಿ, ಇದು ಕೂಡ ಹೈಕೋರ್ಟ್ ಅಲ್ಲಿ ಇದೆ. ಅದು 24/8/2026 ಇದೇ ತಿಂಗಳು 24ಕ್ಕೆ ಅದು ಆರ್ಗ್ಯುಮೆಂಟ್ ಕೂಡ ಇದೆ. ಅದು ಒಂದು ವೇಳೆ ಆರ್ಡರ್ ಬಂದ್ರೆ ಮತ್ತೆ SITಗೆ ಕೊಡ್ತಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಬಟ್ ಇವರ ಪ್ರೇಯರ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆ 74 UDR ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಕೇಳಿದ್ದಾರೆ ಅಂತ ಹೇಳಿದ್ರೆ, 74 ಪ್ರಕರಣಗಳಿಗೆ ಪ್ರತ್ಯೇಕ 74 FIR ಅನ್ನು ಕೂಡ ದಾಖಲಿಸಬೇಕು ಅಂತ ಹೇಳಿ ಕೇಳಿದ್ದಾರೆ. ಪ್ರತಿಯೊಂದು ಪ್ರಕರಣಕ್ಕೂ ಪ್ರತ್ಯೇಕ ತನಿಖಾಧಿಕಾರಿಯನ್ನು ಕೂಡ ನೇಮಿಸಬೇಕು ಅಂತಾನೂ ಕೂಡ ಕೇಳಿದ್ದಾರೆ. ಅಗತ್ಯವಿದ್ದರೆ, ಇದು ಮುಖ್ಯದು, ಅಗತ್ಯವಿದ್ದರೆ ಸಮಾಧಿ ಸ್ಥಳವನ್ನು ಪತ್ತೆ ಮಾಡಿ ಎಕ್ಸುಮೇಷನ್, ಸಮಾಧಿಯಿಂದ ಅವಶೇಷ ಹೊರತೆಗೆಯುವುದು, ಇದನ್ನು ಕೂಡ ಮಾಡಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಹೊರತೆಗೆದ ಅವಶೇಷಗಳನ್ನು FSL ಫಾರೆನ್ಸಿಕ್ ಪರೀಕ್ಷೆಗೆ ಕಳಿಸಬೇಕು ಅಂತಾನೂ ಕೂಡ ಹೇಳಿದ್ದಾರೆ. DNA ಪರೀಕ್ಷೆ ಸೇರಿದಂತೆ ವಿವಿಧ ವಿಧಾನಗಳಿಂದ ಮೃತರ ಗುರುತು ಪತ್ತೆ ಹಚ್ಚಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಸಾವಿಗೆ ನಿಜವಾದ ಕಾರಣವನ್ನು ಕೂಡ ಪತ್ತೆ ಹಚ್ಚಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಸಾಕ್ಷಿಗಳ ಗುರುತು, ಅವರ ಹೇಳಿಕೆ ದಾಖಲಿಸಬೇಕು ಅಂತೇಳಿ, ಅಪರಾಧಿಗಳು ಇದ್ದರೆ ಅವರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಅದಲ್ಲದೆ ಇಲ್ಲಿ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಕರ್ತವ್ಯ ನಿರ್ವಹಿಸುವಲ್ಲಿ ನಿಯಮ ಉಲ್ಲಂಘಿಸಿದ ಪೊಲೀಸ್ ಅಧಿಕಾರಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪ್ರೇಯರ್ ಇತ್ತು ಇವ್ರದ್ದು. ಅಂದ್ರೆ ಕುಸುಮಾವತಿ ಅವರು 74 PIL ಹಾಕಿದ್ರು, ಅದರ ತನಿಖೆ ಸರಿಯಾಗಿ ಆಗಿಲ್ಲ ಅಂತೇಳಿ. ಒಂದು ಬಾಡಿ ಸಿಕ್ಕಿದ ನಂತರ ಮಾಜರಾಗುತ್ತೆ, ಅದರ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ, ನಂತರ ಅದರ ವಾರಸುದಾರರು ಯಾರು ಅಂತೇಳಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪೇಪರಲ್ಲೂ ಕೂಡ ಹಾಕ್ತಾರೆ. ಇದು ಯಾವುದನ್ನೂ ಕೂಡ ಹಾಕಿಲ್ಲ. UDR ಅಲ್ಲಿ ನೀವೇ ನೋಡಿದ್ರಿ, 15 ವರ್ಷದ್ದು 18 ವರ್ಷದ್ದು ಬಾಲಕಿಯರ ಶವಗಳನ್ನು ಅದೇ ದಿನ ಸಿಕ್ಕಿ ಅದೇ ದಿನ ಊತಾಕಿರುವಂಥದ್ದು ಕೂಡ ಇದೆ. ಇದು ಸರಿಯಲ್ಲ ಅಂತೇಳಿ. ಸೊ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಹೂತಾಕಿರುವಂಥ ಪ್ಲೇಸ್ ಎಲ್ಲಿದೆ, ಅದು ಯಾವ ಪ್ಲೇಸಲ್ಲಿದೆ, ಅವರ ಫೋಟೋ, ಆ UDR ನಂಬರ್ ಎಲ್ಲಿ ಅಂತೇಳಿ ಕೂಡ ಅವರು ದಾಖಲಿಸಬೇಕು. ಒಂದು ವೇಳೆ ಅದನ್ನು ತೆಗೆಯೋದಾದರೆ, ಅವರ ಫ್ಯಾಮಿಲಿಯವರು ಸಿಕ್ಕಿದ್ರೆ ಅದನ್ನು ತೆಗೆಯೋದಾದರೆ ಅವರಿಗೆ ಆ ಬಾಡಿಯನ್ನು ಹಸ್ತಾಂತರಿಸುವಂಥ ಕೆಲಸ ಕೂಡ ಆಗಬೇಕು. ಸೊ ಈ ಪ್ರೊಸೀಜರ್ ಕೂಡ ಇದೆ. ಇದನ್ನು ಯಾವುದೂ ಕೂಡ ಮಾಡಿಲ್ಲ. ಸೊ ಈ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ತನಿಖಾಧಿಕಾರಿ ಮತ್ತೆ ಪೊಲೀಸ್ ಅಧಿಕಾರಿ ಅಥವಾ ಸದಕಾರಿ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತೇಳಿ. ಅದಕ್ಕೆ 3 ತಿಂಗಳು ಟೈಮನ್ನು ಕೂಡ ಕೊಟ್ಟಿತ್ತು ಹೈಕೋರ್ಟ್. ಆದರೆ ಆ 3 ತಿಂಗಳಲ್ಲಿ ಉತ್ತರನೇ ಕೊಡಲಿಲ್ಲ ರಾಜ್ಯ ಸರ್ಕಾರ. ಯಾಕೆ ಈ ರೀತಿಯಾಗಿ ಮಾಡಿದ್ದೀರಿ ಅಂತೇಳಿ ಮೊನ್ನೆ ಬಂದು ಉತ್ತರ ಕೊಟ್ಟಿರುವಂಥದ್ದು ಏನು ಅಂತ ಹೇಳಿದ್ರೆ, 74 ಪ್ರಕರಣಗಳು ಅದು ತುಂಬಾ ಹಳೆಯ ಪ್ರಕರಣ. ಉದಾಹರಣೆಗೆ 2002ರಲ್ಲಿ ಪತ್ತೆಯಾದ ಒಂದು ಮೃತದೇಹದ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ, ಲುಕ್ಔಟ್ ಸರ್ಕ್ಯುಲರ್ ಕೂಡ ಹೊರಡಿಸಲಾಗಿದೆ, ವೈದ್ಯರ ಅಭಿಪ್ರಾಯ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಅದು ಡಾಕ್ಯುಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಮಾಡಿದ್ದಾರಾ ಇಲ್ವಾ ಅಂತೇಳಿ. ಇದೇ ರೀತಿಯಾಗಿ ಉಳಿದ ಪ್ರಕರಣದಲ್ಲಿ ಕೂಡ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಸರ್ಕಾರದ ವಕೀಲರು ಕೂಡ ವಾದಿಸಿದ್ದಾರೆ. ಆದರೆ ಕೆಲವು ಹಳೆಯ ದಾಖಲೆಗಳು ನಾಶವಾಗಿರುವ ಸಾಧ್ಯತೆ ಇದೆ. ಅದರಿಂದ ಪ್ರತಿಯೊಂದು ಪ್ರಕರಣದಲ್ಲಿ ಈ ಹಿಂದೆ ಯಾವ ತನಿಖೆ ನಡೆದಿದೆ ಎಂಬ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಕಷ್ಟವಾಗಬಹುದು ಎಂದು ತಿಳಿಸಿದ್ದಾರೆ. ನೋಡಿ, ಅದನ್ನು ನಾಶ ಆಗಿರಬಹುದು
ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಅವರು ಯಾಕೆ ನಾಶ ಮಾಡಿದ್ದಾರೆ? ಅದೇ ದಿನ ಸತ್ತು 15-20 ವರ್ಷದ ಮಕ್ಕಳನ್ನು, 18 ವರ್ಷದ ಬಾಲಕಿಯ ಮೃತದೇಹವನ್ನು ಅದೇ ದಿನ ಸತ್ತು ಅದೇ ದಿನ ಹೂತಾಕಿರುವಂಥದ್ದು ಏನಿದ್ರ ಅರ್ಥ? ಅದನ್ನು ನಾಶ ಆಗಿದೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಯಾರ ಮೇಲೆ ಕ್ರಮ ಕೈಗೊಳ್ಬೇಕು ಅದು ಕೋರ್ಟ್ ನಿರ್ಧರಿಸುತ್ತೆ. ಅದರ ಸಂಪೂರ್ಣ ತನಿಖೆ ಆಗಬೇಕು ಅಂತೇಳಿ. ಯಾರು ಆಗ ಪೊಲೀಸ್ ಇದ್ದಿರುವಂಥದ್ದು, ಪೊಲೀಸರ UDR ಇದೆ, ಅದು ಯಾರು ಪೊಲೀಸ್ ಇದ್ದಿರುವಂಥದ್ದು, ಯಾರು ಗ್ರಾಮ ಪಂಚಾಯತಿಯಲ್ಲಿ ಇದ್ದಿರುವಂಥದ್ದು, ಯಾಕೆ ಈ ರೀತಿಯಾಗಿ ಮಾಡಿದ್ರಿ, ಅವರಲ್ಲಿ ಇತ್ತು ಅಲ್ಲ ಉತ್ತರ. ಸೊ ಇವರನ್ನು ತನಿಖೆ ಮಾಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಯಾಕೆ ಏನು ಅಂತೇಳಿ. ಸೊ ಕೋರ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 74 UDRಗೆ ಸಂಬಂಧಪಟ್ಟ ಹಾಗೆ ಏನು ಆರ್ಡರ್ ಮಾಡುತ್ತೆ, ಅದು 24/8/2026 ಇದೇ ತಿಂಗಳು 24ಕ್ಕೂ ಕೂಡ ಇದೆ. ಏನು ಆರ್ಡರ್ ಮಾಡುತ್ತೆ ಅಂತ ಹೇಳಿ ಕೂಡ ಕಾದು ನೋಡಬೇಕಾಗಿದೆ. ಸೊ ಇದು SIT ಯ ಕತೆ. ಅದೇ ರೀತಿ ಸೌಜನ್ಯ ಪ್ರಕರಣದ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ಸುಪ್ರೀಂ ಕೋರ್ಟಲ್ಲಿ ಜಸ್ಟಿಸ್ ರವರು ಏನೋ ಅಬ್ಸೆಂಟ್ ಇದ್ರು ಅಂತ ಹೇಳಿ ಕೂಡ ಕೇಳ್ಪಟ್ಟೆ. ಸೊ ಈ ಕಾರಣದಿಂದಾಗಿ ಆ ಜಡ್ಜ್ಮೆಂಟ್ ಡಿಲೇ ಆಗ್ತಾ ಇದೆ. ಅಂದ್ರೆ CBI ಮೇಲೆ ನಂಬಿಕೆನೇ ಇಲ್ಲ ಅಂತೇಳು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವ ರೀತಿಯಾಗಿ ಹುಗ್ದಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ನಿಮ್ಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ನೋಡಿದ್ದೀರಿ. ಸುಪ್ರೀಂ ಕೋರ್ಟ್ CBI ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇದನ್ನು ಮಾಡಬಹುದು ಅಂತೇಳಿ ಒಂದಷ್ಟು ಐ ವಿಟ್ನೆಸ್ ಇದೆ, ಹೇರ್ ಕೂಡ ಸಿಕ್ಕಿದೆ. ಸೊ ಹೇರ್ ಸಿಕ್ಕಿದ ನಂತರ ಅದನ್ನ DNA ಕೂಡ ಮ್ಯಾಚ್ ಆಗುವಂಥದ್ದು ಇದೆ. ಲೋಕಲ್ ಪೊಲೀಸರಾಗಿರ್ಬೋದು, CBI ಆಗಿರ್ಬೋದು, CID ಆಗಿರ್ಬೋದು ಏನು ಮಾಡಿಲ್ಲ ಈ ಪ್ರಕರಣದಲ್ಲಿ. ಮೊನ್ನೆ ಕೋರ್ಟಲ್ಲೇ ಗೊತ್ತಾಗಿರುವಂಥದ್ದು ನಮ್ಗೆ ಏನು ಅಂತ ಹೇಳಿದ್ರೆ CBI ಏನು ಮಾಡಿಲ್ಲ. ಇವರು ಏನು ಮಾಡಿದ್ದಾರೆ ಅದನ್ನೇ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ, ಬೇರೆ ಏನು ಮಾಡಿಲ್ಲ. ಘಟನಾ ಸ್ಥಳಕ್ಕೇನೂ ಕೂಡ ಹೋಗಿಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ. ಹೀಗಿರ್ಬೇಕಾದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ತನಿಖೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲೂ ಕೂಡ ಅಷ್ಟೇ, ಡಾಕ್ಟರ್ಗಳಿಗಾಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟಿಟ್ಟ ಬುತ್ತಿ ಶಿಕ್ಷೆ, ಇವರೇ ತಪ್ಪು ಮಾಡಿರುವಂಥದ್ದು. CBI ಕೂಡ ಹೇಳಿದೆ ಡಾಕ್ಟರ್ ಸರಿಯಾಗಿ ಮಾಡಿಲ್ಲ ಇನಿಷಿಯಲ್ ಸ್ಟೇಜ್ ಆಗಿ, ಆ ಕಾರಣದಿಂದಾಗಿ ಈ ಪ್ರಕರಣ ಹಳ್ಳ ಹಿಡಿದು ಹೋಗಿದೆ ಅಂತೇಳಿ 2017 ಏನೋ ರಿಪೋರ್ಟ್ ಹಾಕಿದೆ. ಈಗ CBIನ ಮೈಂಡಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮನ್ನು ಯಾರೂ ತನಿಖೆ ಮಾಡುವಾಗಿಲ್ಲ, ನಾವು ಈಸ್ ಅ ಹೈಯರ್ ಅಥಾರಿಟಿ. CBIಗೆ ಎಲ್ಲೂ ಬೇಕಾದ್ರೂ ಹೋಗಿ ಯಾರನ್ನೂ ಬೇಕಾದ್ರೂ ಹೋಗಿ ತನಿಖೆ ಮಾಡುವಂತ ಸ್ವತಂತ್ರ CBIಗೆ ಇದೆ. ಬಟ್ CBIಯನ್ನು ತನಿಖೆ ಮಾಡುವಂತ ಸ್ವತಂತ್ರ ಯಾರಿಗಿದೆ? ರಾಜ್ಯ ಸರ್ಕಾರ SIT ಮಾಡಿದ್ರೆ CBIನ ತನಿಖೆ ಮಾಡೋಕೆ ಆಗುತ್ತಾ? ಆ ಪರ್ಮಿಷನ್ ಕೂಡ ಕೋರ್ಟ್ ಕೊಡಬೇಕು. ಅದು ಈ ಜಡ್ಜ್ಮೆಂಟ್ ಅಲ್ಲಿ ಕೊಡುತ್ತಾ ಅಂತೇಳಿ ಕೂಡ ಕಾದು ನೋಡಬೇಕಾಗಿದೆ. ಸೊ ಈ ಕಾರಣದಿಂದಾಗಿ ಈ ಪ್ರಕರಣ, ಸೌಜನ್ಯ ಪ್ರಕರಣದ ಬಗ್ಗೆ ತುಂಬ ಇಂಟ್ರೆಸ್ಟ್ ನನಗೆ. ಅಂದರೆ ಏನಾದರೂ ಒಂದು ಬದಲಾವಣೆ ಆಗೇ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೊಂದವರು ಯಾರು ಅಂತ ಹೇಳಿ ಬೇಕೇ ಬೇಕು, ಕಾನೂನಲ್ಲಿ ಬದಲಾವಣೆ ಆಗಲಿ ಅಲ್ಲ. ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಅಂತಾನೂ ಕೂಡ ಹೇಳಿರುವಂಥದ್ದು. ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ, ಸಾಕ್ಷಿಗಳ ಕೊರತೆಯಿಂದ ಅಲ್ಲ, ಯಾವುದೇ ಸಾಕ್ಷಿ ಇಲ್ಲ ಅಂತೇಳಿ ಹೇಳಿದೆ ಇಲ್ಲಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತಾನೂ ಕೂಡ ಹೇಳಿದ್ರು. ಹೈಕೋರ್ಟ್ ಅವರು ಆರ್ಡರ್ ಮಾಡಿದ್ರು ಜಡ್ಜ್ಮೆಂಟಲ್ಲಿ. ಆಗ ಯಾವ ರೀತಿ ರಾಜ್ಯ ಸರ್ಕಾರ ಜಾರ್ಕೊಳ್ತು ಅಂತ ಹೇಳಿದ್ರೆ, ಈ ಪ್ರಕರಣವನ್ನು CBI ತನಿಖೆ ಮಾಡೋದ್ರಿಂದ CBIಯನ್ನು ನಮಗೆ ತನಿಖೆ ಮಾಡೋಕೆ ಆಗೋದಿಲ್ಲ. ಒಂದು ವೇಳೆ CBI ಹೇಳಿದ್ರೆ ಪರ್ಮಿಷನ್ ಕೊಟ್ಟರೆ ನಮಗೆ ಅಕ್ವಿಟಲ್ ಕಮಿಟಿ ರಚನೆ ಮಾಡೋಕ್ಕಾಗುತ್ತೆ ಅಂತೇಳಿ ಕೂಡ ಹೇಳಿದ್ದಾರೆ. ವಿಚ್ ಮೀನ್ಸ್ CBI ತಪ್ಪು ಮಾಡಿದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಗೊತ್ತಿದೆ, CBIಯನ್ನು ರಾಜ್ಯ ಸರ್ಕಾರಕ್ಕೆ ಏನೋ ತನಿಖೆ ಮಾಡೋಕೆ ಆಗೋದಿಲ್ಲ ಅಂತೇಳಿ ಅವಾಗಲೇ ಹೇಳಿದ್ದಾರೆ ಅವರು, ಅಕ್ವಿಟಲ್ ಕಮಿಟಿ ರಚನೆ ಆದಾಗಲೇ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕಾಗಿದೆ ಏನು ಅಂತ ಹೇಳಿದ್ರೆ, CBIಯನ್ನು ಕೂಡ ತನಿಖೆ ಮಾಡುವಂತ ಅಧಿಕಾರ ಈ ಆಗುವಂತ SITಗೆ ಇದೆ ಅಂತೇಳಿ. ಇದು ಫಾರ್ ದ ಫಸ್ಟ್ ಟೈಮ್ CBI ಅಧಿಕಾರಿಗಳನ್ನು ಕೂಡ ತನಿಖೆ ಮಾಡುವಂಥದ್ದು. ಹಾಗೆ ಆಗುತ್ತೆ ಅನ್ನುವಂಥ ಭರವಸೆ ಇದೆ. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆಗಿ ಹೋಗಿದೆ, CBI ಅವರು ಈ ಪ್ರಕರಣದಲ್ಲಿ ಏನೂ ಕೂಡ ಮಾಡಿಲ್ಲ, ನಿಮ್ಮ ಮೇಲೂ ಕೂಡ ನಂಬಿಕೆ ಹೊರಟೋಗಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿ ಕೂಡ ವಕೀಲರು ಕೂಡ ಹೇಳ್ತಾ ಇದ್ರು. ನೋಡೋಣ ಯಾವಾಗ ಬರುತ್ತೆ ಜಡ್ಜ್ಮೆಂಟ್ ಅಂತೇಳಿ. ಒಂದು ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ಬಂದೇ ಬರುತ್ತೆ ಅನ್ನುವಂಥ ಭರವಸೆ ಇದೆ, ನೋಡೋಣ. ಅದಲ್ಲದೆ ಸಂತೋಷ್ ರಾವ್ ಕೂಡ ನನಗೆ ಕಾಂಪನ್ಸೇಷನ್ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದ. ಅಲ್ಲಿ ಹೈಕೋರ್ಟ್ನ ಆದೇಶವನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಯಾಕೆಂತಂದ್ರೆ ಹೈಕೋರ್ಟ್ ಕೂಡ ಹೇಳಿರುವಂಥದ್ದು, ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ನೀವು ಅದನ್ನು ಕೇಳಿ ನಿಮ್ಮ ಕಾಂಪನ್ಸೇಷನ್ ಅನ್ನುವಂಥ ವಿಚಾರದಲ್ಲಿ. ಸುಪ್ರೀಂ ಕೋರ್ಟ್ ಅದೇ ಹೇಳಿದೆ, ಹೈಕೋರ್ಟ್ ಏನು ಹೇಳಿದೆ, ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲೇ ಹೋಗಿ ಕೇಳಿ ಅಂತೇಳಿ ಕೂಡ ಹೇಳಿದೆ. ಸೊ ಹಾಗಾಗಿ ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಕೇಳಿದ್ರೆ ಖಂಡಿತವಾಗ್ಲೂ ಕಾಂಪನ್ಸೇಷನ್ ಸಿಕ್ಕೇ ಸಿಗುತ್ತೆ ಸಂತೋಷ್ ರಾವ್ಗೆ. ಅದಲ್ಲದೆ ಇವರು ಮತ್ತೊಂದು ಏನು ಸ್ಟ್ರಾಟರ್ಜಿ ಯೂಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇದ್ದಾಬದ್ದ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲವನ್ನು ಕೂಡ ಬ್ಲಾಕ್ ಮಾಡ್ತಾ ಇದ್ದಾರೆ.
ಕುಡ್ಲಾ ರ್ಯಾಂಪೇಜ್ ಇನ್ಸ್ಟಾಗ್ರಾಮ್ ಕೂಡ ಈಗ ಬ್ಲಾಕ್ ಆಗಿದೆ. ಅದು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡುವಂಥದ್ದು ಎಲ್ಲನೂ ಕೂಡ ಇದೆ. ಅದು ಈಗಾಗಲೇ ರೆಡಿ ಆಗಿದೆ. ಅದು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. ಸೊ ನಾನು ಕೇಳುವಂಥದ್ದು ಏನು ಅಂತ ಹೇಳಿದ್ರೆ, ಯಾಕ್ರಿ ಜಸ್ಟಿಸ್ ಕೇಳಿದರೆ, ನ್ಯಾಯ ಕೇಳಿದರೆ ಯಾಕೆ ಬ್ಲಾಕ್ ಮಾಡಬೇಕು? ಏನು 70 ಏನೋ ಈ ಫೇಸ್ಬುಕ್ ಚಾನಲ್ ಅಂತೆ, ಮತ್ತು ಏನೋ 10, 12 ಏನೋ ಅಥವಾ 40 ಏನೋ ಇನ್ಸ್ಟಾಗ್ರಾಮ್ ಚಾನಲನ್ನು ಬ್ಲಾಕ್ ಮಾಡಿದ್ದಾರಂತೆ. ವಾಯ್ ಆರ್ಟಿಕಲ್ 19 ಅನ್ನು ಯಾವ ರೀತಿಯಾಗಿ ಸಾಯಿಸ್ತಾ ಇದ್ದೀರಾ ನೀವು? ಹಾಗಾದ್ರೆ ಯಾಕೆ ನೀವು ಅಲ್ಲ ಅಂತ ಹೇಳಿದ್ರೆ ಯಾಕೆ ನೀವು ಮತ್ತೆ ಇದನ್ನೆಲ್ಲ ಬ್ಲಾಕ್ ಮಾಡಕ್ಕೆ ಹೋಗ್ತಾ ಇದ್ದೀರಿ? ಇದರಿಂದ ಸ್ಪಷ್ಟವಾಗಿ ಗೊತ್ತಾಗೋದಲ್ವಾ ನಿಮ್ದು ಏನೋ ಕೈವಾಡ ಇದೆ ನೀವುಗಳೇ ಅನ್ನುವಂಥ ವಿಚಾರದಲ್ಲಿ. ನಮ್ಮ ಉದ್ದೇಶ ಇರುವಂಥದ್ದು ಇಷ್ಟೇ ರೀ, ದಯವಿಟ್ಟು ಕೇಳ್ಕೊಳ್ಳಿ, ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ ಇಷ್ಟು ಲೂಫೋಲ್ಸ್ ಇದೆ ಅಲ್ವಾ, ಎದುರುಗಡೆಗೆ ನೋಡಿದಾಗ ಗೊತ್ತಾಗೋದಿಲ್ಲ ನಿಮಗೆ. 74 UDR ಅಲ್ಲಿ ಸರಿಯಾದ ತನಿಖೆ ಮಾಡಿಲ್ಲ ಅಥವಾ ಸರಿಯಾದ ಪ್ರೊಸೀಜರ್ ಮಾಡಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಯಾರು ಅಂತೇಳಿ ಪತ್ತೆ ಆಗಿಲ್ಲ. CBI ಕ್ರೈಮ್ ಸ್ಪಾಟ್ಗೆ ಬಂದು ಹೋಗಿಲ್ಲ. ಉಗ್ರಪ್ಪ ವರದಿ ಕೂಡ ಇದೆ. ವೇದವಲ್ಲಿ, ಪದ್ಮಲತಾ, ಆನೆ ಮಾವುತ, ಸೌಜನ್ಯ ಅನೇಕ ಪ್ರಕರಣಗಳಿಗೆ ನ್ಯಾಯನೇ ಸಿಗಲಿಲ್ಲ. ಇದನ್ನು ಯಾರು ಮಾಡಿದ್ದು ಸ್ವಾಮಿ ಅಂತೇಳಿ ನಾವು ಕೇಳಿದಾಗ ಅದನ್ನು ಬಿಟ್ಟು ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾವನ್ನು ಬ್ಲಾಕ್ ಮಾಡ್ತಿದ್ದೀರಾ. ಸೌಜನ್ಯನಿಗೆ ಜಸ್ಟಿಸ್ ಕೇಳಿದವರ ಸೋಷಿಯಲ್ ಮೀಡಿಯಾ ಬ್ಲಾಕ್ ಮಾಡ್ತೀರಾ. SIT ಪ್ರಕರಣದ ಬಗ್ಗೆ ಮಾತಾಡಿದವರ ಸೋಷಿಯಲ್ ಮೀಡಿಯಾವನ್ನು ಬ್ಲಾಕ್ ಮಾಡ್ತೀರಾ ಅಂತ ಹೇಳಿದ್ರೆ ವಾಟ್ ಈಸ್ ದಿಸ್? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಏನಿದೆ ಇದರ ಹಿಂದೆ ಅಡಗಿದೆ ರಹಸ್ಯ? ಗೊತ್ತಾಗಬೇಕಲ್ವಾ? ಇದು ಒಂದಲ್ಲ, ಸುಮಾರು ಅನುಭವಿಸಿದ್ದೀವಿ ನಾವು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಈ ತುಳುನಾಡ ದೈವಗಳು ಕೈ ಬಿಡಲಿಲ್ಲ, ಸತ್ಯದ ಪರವಾಗಿ ನಿಂತಿದೆ. ಮತ್ತೊಂದು ನೆನಪಲ್ಲಿ ಇಟ್ಕೊಳ್ರಿ, ಎಲ್ಲವನ್ನು ಕೂಡ ಅನುಭವಿಸಿ ಬಂದವರು ನಾವು. ಇದರ ಸತ್ಯ ಹೊರಗೆ ತೆಗೆಯದೆ ಬಿಡ್ತೀವ? ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿಯ ಗಡಿಪಾರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ನಡೀತಾ ಇದೆ ಕಾನೂನಾತ್ಮಕವಾಗಿ ಹೋರಾಟ. ಆದಷ್ಟು ಬೇಗ ಅದು ಕೂಡ ಆಗುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ. ಎಲ್ಲದಕ್ಕೂ ಆದಷ್ಟು ಬೇಗ ಪೊಲೀಸ್ ಸ್ಟಾಪ್ ಸಿಕ್ಕೇ ಸಿಗುತ್ತೆ. ಒಂದು ತಿಳ್ಕೊಳ್ಳಿ, ಇದಕ್ಕೆ ಪೊಲೀಸ್ ಸ್ಟಾಪ್ ಕೊಡದೆ ಯಾರೂ ಕೂಡ ವಿರಾಮಿಸೋದು ಇಲ್ಲ. ಯಾವ ಹೋರಾಟಗಾರರು ಕೂಡ ವಿರಾಮಿಸೋದು ಇಲ್ಲ. ಅದು ಬಂಡೇರಿ ಮಹೇಶ್ ಶೆಟ್ಟಿ ಅದು ವಿರಾಮಿಸೋಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಜಯ ಅಥವಾ ಜಸ್ಟಿಸ್ ಸಿಗುವವರೆಗೂ, ಕೊಂದವರು ಯಾರು ಅಂತೇಳಿ ಗೊತ್ತಾಗುವವರೆಗೂ, ಸರ್ಕಾರ ಕೊಂದವರು ಯಾರು ಅಂತೇಳಿ ಹೇಳುವವರೆಗೂ ಈ ಕರ್ನಾಟಕದ ಜನತೆ ಖಂಡಿತವಾಗ್ಲೂ ವಿರಾಮಿಸುವುದಿಲ್ಲ.